ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 30/1/2026 ಅಂದರೆ ನಾಳೆ ನಡೆಯಲಿರುವಂತಹ ನಿಮ್ಮ ತೃತೀಯ ಭಾಷೆ ಹಿಂದಿ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ಗಳಿಸೋದು, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಆಲ್ರೆಡಿ 60 ಮಾರ್ಕ್ಸ್ ನನ್ನ ಕೈಲಿ ಆಗಲ್ಲ, ನಾನು ಎಷ್ಟು ಓದೋಕ್ಕಾಗಲ್ಲ, ಒಂದು ಸ್ವಲ್ಪ ನನಗೆ ಇಷ್ಟು ಓದಿದರೆ ಸಾಕು ಅನ್ನೋರು 60 ಮಾರ್ಕ್ಸಿಗೆ ನಾನು 2 ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅದಷ್ಟು ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ಈ ಒಂದು ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ನೋಡಿಕೊಂಡು ಕ್ವಶನ್ ಆನ್ಸರ್ಸ್ ಯಾವುದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 100% ಇದರಲ್ಲಿರೋ ಅಷ್ಟು ಎಲ್ಲ ಡೆಫಿನೆಟ್ ಕ್ವಶನ್ಸೇ ಆಗಿರ್ತದೆ. ನಿಮಗೆ 80/80 ಅಂಕಗಳನ್ನ ಗಳಿಸ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ಕಾಶ್ಮೀರಿ ಸೇಬು. ಸೊ ಈ ಪಾಠದಲ್ಲಿ ನಮಗೆ ಅನುರೂಪತೆಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಸೊ ಅನುರೂಪತೆಗಳ ಮೇಲೆ ಆದರೂ ಬರ್ಬೋದು ಅಥವಾ 1 ಅಂಕಕ್ಕಾದರೂ ಕೇಳ್ಬೋದು. ಹಾಗಾಗಿ ಇಲ್ಲಿ ಒಂದು 11 ಅನುರೂಪತೆಗಳನ್ನ ಕೊಟ್ಟಿದ್ದೀನಿ ಮಕ್ಕಳ. ಸೊ ಅದಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಅನುರೂಪದಲ್ಲಾದರೂ ಬರ್ಬೋದು ಅಥವಾ ಒನ್ ವರ್ಡ್ ಆನ್ಸರ್ಸಲ್ಲಾದರೂ ಬರ್ಬೋದು. ಸೊ ಈಗ ಒನ್ ವರ್ಡ್ ಆನ್ಸರ್ಸ್ಗೆ ಬಂದರೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ, स्वाद में सेब किससे बढ़कर नहीं है, आम से बढ़कर नहीं है, लेखक जी को लालचाया. ಸೊ एक गुलाबी सेब, जस्ट आंसर ಅಷ್ಟನ್ನು ನೋಡ್ಕೊಳ್ಳಿ ಸಾಕು. लेखक प्रेमचंद्र जी को क्या नजर आया, लेखक प्रेमचंद्र जी के रंगदार गुलाब सेब नजर आया. रोज एक सेब खाने के लिए उसकी ज़रूरत नहीं है, डॉक्टर को ज़रूरत नहीं होगी. तो टमाटो किसका आवश्यक अंग बन जाएगा, सो ಭೋಜನ ಕಾ ಅವಶ್ಯಕ ಅಂಗ್ ಬನ್ ಜಾಯೇಗಾ. ಸೊ ಇಲ್ಲಿ ನೋಡಿ, ನಿಮಗೊಂದಷ್ಟು ಕ್ವಶನ್ಸ್ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್. ಹಾಗಾಗಿ ನಿಮಗೆ 1 ಮಾರ್ಕ್ಸಿಗೆ ಇದರಲ್ಲಿಂದಲೂ ಬರ್ಬೋದು, ಅನುರೂಪತೆಗಳಿಂದಲಾದರೂ ಬರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ 2-3 ವಾಕ್ಯ ಮೇ ಉತ್ತರಲಿಕ್ಕೆ ನಿಮಗೆ 2 ಅಂಕಕ್ಕೆ. ಈ ಪಾಠದಲ್ಲಿ ಇರುವಂಥದ್ದು ನಿಮಗೆ 2 ಅಂಕಕ್ಕೆ ಒಂದು ಪ್ರಶ್ನೆ, 1 ಅಂಕಕ್ಕೆ ಒಂದು ಪ್ರಶ್ನೆ. ಸೊ ಹಾಗಾಗಿ 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಆಜ್ಕಲ್ ಶಿಕ್ಷಿತ ಸಮಾಜಕ್ಕೆ ಕಿಸ್ಕೆ ಬಾರೆ ಮೇ ವಿಚಾರ किया जाता है, दुकानदार ने लेखक से क्या कहा, अथवा दुकानदार ने सेब का वर्णन कैसे किया. ಆ ಕ್ವಶನ್ನು दुकानदार ने अपने नौकर से क्या कहा, ಏನಂತ ಹೇಳಿರ್ತಾನೆ. ನೆಕ್ಸ್ಟ್ गाजर का खाने के मेज पर स्थान क्यों मिलते लगा है, अथवा गाजर के बारे में प्रेमचंद्र जी के विचार लिखिए, अथवा गाजर का क्या महत्व है. ಸೊ ಇದಿಷ್ಟು ಪ್ರಶ್ನೆಗೆ ಅಷ್ಟೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕಾಶ್ಮೀರಿ ಸೇಬ್ पाठ से आपको क्या सीख मिलती है, अथवा काश्मीरी सेब पाठ के लेखक पाठ को क्या चेतावनी देती है, अथवा प्रेमचंद्र जी ने खरीदारी के बारे में क्या चेतावनी दी है, काश्मीरी सेब पाठ के आशय क्या है. इदिष्टಕ್ಕೂ ಇಷ್ಟೇ ಆನ್ಸರ್ ಮಕ್ಕಳ. बाजार में लोग के साथ होने वाली धोखेबाजी पर प्रकाश डाल गया है, खरीदारी करते समय सावधानी बरतने की आवश्यकता पर जोर दिया गया है, अगर खरीदारी करते समय सावधानी नहीं बरते तो धोखा खाने का संभावना होती है. सो नेक्स्ट प्रेमचंद्र जी के अनुसार सेब का महत्व क्या है, अथवा सेब का गुण के बारे में लिखिए. ಸೊ ಇದಿಷ್ಟು 6 ಪ್ರಶ್ನೆಗಳು 2 ಅಂಕದಲ್ಲಿ ನಿಮಗೆ ಕೇಳುವಂಥದ್ದು. ಇದರಲ್ಲಿ ಯಾವುದನ್ನಾದರೂ ಕೇಳ್ಬೋದು. ಇದಿಷ್ಟು ಬಿಟ್ಟು ಹೊರಗಡೆ ಇಲ್ಲಿ ಯಾವುದು ಕೇಳಲ್ಲ. ಹಾಗಾಗಿ ಈ ಪಾಠದಿಂದ ನಿಮಗೆ ಕಂಪ್ಲೀಟ್ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಗಿಲ್ಲು ಪಾಠಕ್ಕೆ ಬಂದರೆ ಮಕ್ಕಳ, ಒಂದೇ ಕ್ವಶನ್ನು 3 ಅಂಕಕ್ಕೆ ಕೇಳುವಂಥದ್ದು. ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂದರೆ, ಇದಿಷ್ಟು ಇಷ್ಟು ಬಿಟ್ಟು ಯಾವುದು ಓದ್ಕೊಬೇಡಿ ಮಕ್ಕಳ. ನಾನು ಇಲ್ಲಿ ಏನು ಕೊಡ್ತಿದ್ದೀನೋ ಇದಿಷ್ಟು ಓದ್ಕೊಳ್ಳಿ. ಗಿಲ್ಲು ಕಿ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ, ಅಥವಾ ಗಿಲ್ಲು ಕೆ ಕ್ರಿಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಸೊ ಗಿಲ್ಲು ಏನೆಲ್ಲ ಮಾಡ್ತಾ ಇತ್ತು ಅದ್ರ ಬಗ್ಗೆ ಕೇಳ್ತಾರೆ. ಅಥವಾ ಆ ಪ್ರಶ್ನೆ ಬಿಟ್ಟರೆ ಇನ್ನು ಅದರಲ್ಲಿ ಯಾವೆಲ್ಲ ಕೇಳ್ಬೋದು ಅಂದರೆ, ಗಿಲ್ಲು ಕೆ ಅಂತಿಮ ದಿನಕ್ಕೆ ವರ್ಣನ್ ದೀಜಿಯೇ. ಸೊ ಅಂತಿಮ ದಿನ ಹೇಗಿತ್ತು, ಅಥವಾ ಗಿಲ್ಲು ಕಾ ದುಃಖ अंत के बारे में लिखिए. नेक्स्ट गिल्लू की प्रति महादेवी वर्मा जी का ममता का वर्णन कीजिए, अथवा गिल्लू के प्रति लेखक अपना प्रेम के कैसे प्रकट करती है. ಸೊ ಇದಿಷ್ಟು ನೋಡಿ, ಆನ್ಸರ್ ಸಹ ಇದೆ. PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ನಿಮಗೆ ಫೈನಲ್ ಎಕ್ಸಾಮ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಹೋಗ್ತೀನಿ, ಆಗ ನಿಮಗೆ ಈಸಿ ಆಗ್ತದೆ. ನೆಕ್ಸ್ಟ್ 4th ಕ್ವಶನ್, लेखक ने प्रति गिल्लू अपनी भावन
ಕೈಸೆ ಪ್ರಕಟ ಕರ್ತಾ ಹೈ. ಸೊ ಇಲ್ಲಿ ನೋಡಿ ನಿಮಗೆ 4 ರೀತಿ ಕ್ವಶನ್ಸ್ ಇದೆ, ಅದಷ್ಟಕ್ಕೂ ನೀವು ಇದಿಷ್ಟನ್ನ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 5th ಕ್ವಶನ್, ಗಿಲ್ಲು ಅವ್ರ ಲೇಖಿಕ ಬೀಚೆಗೆ ಸ್ನೇಹ ಭಾವಕ ವರ್ಣನ್ ಕೀಜಿಯೆ. ಸೊ ಗಿಲ್ಲು ಮತ್ತು ಲೇಖಕರ ನಡುವೆ ಯಾವ ರೀತಿಯ ಸ್ನೇಹ ಭಾವ ಇತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಇದಿಷ್ಟು ಆನ್ಸರ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಗಿಲ್ಲು ಕಿ ಕಾರ್ಯಕಲಾಪ. ಸೊ ಇದಿಷ್ಟು ನಿಮಗೆ ಗಿಲ್ಲು ಪಾಠದಿಂದ ಬಂದಂತಹ ಪ್ರಶ್ನೆಗಳು ಮಕ್ಕಳ. ಇದಿಷ್ಟೇ 3 ಅಂಕಕ್ಕೆ, ಇನ್ನು ಹೆಚ್ಚು ಏನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಮೇರಾ ಬಚ್ಪನ್. ಸೊ ಈ ಪಾಠದಲ್ಲಿ ಬಂದರೆ ನಿಮಗೆ 1 ಮಾರ್ಕ್ಸಲ್ಲಿ ನಿಮಗೆ ಇದ್ದೇ ಇರ್ತದೆ. ಸೊ ಅದು ನಿಮಗೆ 1 ವರ್ಡ್ ಆನ್ಸರ್ ಅದು ಕೇಳ್ಬೋದು ಅಥವಾ ಅನುರೂಪತದಲ್ಲೂ ಬರ್ಬೋದು, ಹಾಗಾಗಿ ಅಷ್ಟನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಒಂದು 15 ಅನುರೂಪತಗಳು, ಆ ಪಾಠದಲ್ಲಿ ಯಾವೆಲ್ಲ ರೀತಿಯ ಅನುರೂಪತಗಳು ಮೇರಾ ಬಚ್ಪನಿಂದ ಕೇಳ್ಬೋದು ಆ ಎಲ್ಲ ಅನುರೂಪತಗಳು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಮಕ್ಕಳ. ಇದಿಷ್ಟು ಅನುರೂಪತಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ 1 ಅನುರೂಪತ ನಿಮಗೆ ಬರ್ಬೋದು, ಅಥವಾ ಅದಿಲ್ಲ ಅಂದರೆ ನಿಮಗೆ ಏಕ್ ವಾಕ್ಯ ಮೇ ಲಿಖಿ ಅಲ್ಲಾದರೂ ಕೊಡ್ಬೋದು ಮಕ್ಕಳ. ಅಬ್ದುಲ್ ಕಲಾಂ ಜಿ ಕಾ ಬಚ್ಪನ್ ಕಿಸ್ ಘರ್ ಮೇ ರಹತೆ ಹೈ, ಪುಶ್ತೈನಿ ಘರ್ ಮೇ. ನೆಕ್ಸ್ಟ್ अब्दुल कलाम के चचेरे भाई कौन थे, शमशुद्दीन. ಕಲಾಂ ಕಾ ಜನ್ಮ ಕಹಾ ಹುವಾ, ರಾಮೇಶ್ವರ್ ಮೇ ಹುವಾ. ಹಾಗಾಗಿ ಈ ರೀತಿಯ ಕ್ವಶನ್ಸ್ಗಳು ನಿಮಗೆ 1 ವರ್ಡ್ ಆನ್ಸರ್ಸಲ್ಲಿ ಕೇಳ್ಬೋದು. ಅದು ಬಿಟ್ಟರೆ ನಿಮಗೆ ಅನುರೂಪತ. ಸೊ ಅದಿಲ್ಲ ಅಂದರೆ ನಿಮಗೆ 2-3 ವಾಕ್ಯ ಮೇ ಉತ್ತರ ಲಿಖಿ. ಸೊ ಈ ಪಾಠದಿಂದ ನಿಮಗೆ ಒಟ್ಟಾರೆ 3 ಅಂಕಗಳು ಬರುವಂಥದ್ದು. ಒಂದು ಮಕ್ಕಳ ನಿಮಗೆ 2-3 ವಾಕ್ಯನಲ್ಲಿ ಬಂದರೆ, ಇನ್ನೊಂದು 1 ವರ್ಡ್ ಆನ್ಸರ್ಸಲ್ಲಿ ಕೇಳಿರ್ತಾರೆ. ಸೊ 2-3 ವಾಕ್ಯ ಮೇ ಉತ್ತರ ಲಿಖಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡ್ಕೊಳ್ಳಿ. ಅಬ್ದುಲ್ ಕಲಾಂ ಕಾ ಬಚ್ಪನ್ ಕಹತಾ ಹೈ, ನಿಶ್ಚಿಂತ್ ಅವರ ಸದಗಿ ಮೇ ಬಿತ್ತನೆ ಕಾ ಕಾರಣ ಲಿಖಿಯೇ. ಆ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಆಶಿ ಅಮ್ಮಾಜಿಗೆ ಅಬ್ದುಲ್ ಕಲಾಂ ಕೋ ಖಾನೆಗೆ ಕ್ಯಾ ಕ್ಯಾ ದೇತಿ ಹೈ. ಇದಂತೂ ಮೋಸ್ಟ್ ರಿಪೀಟೆಡ್ ಕ್ವಶನ್ ಮಕ್ಕಳ, ನೋಡ್ಕೊಳ್ಳಿ ಮಕ್ಕಳ. ಆಶಿ ಅಮ್ಮ ಕಲಾಂ ಕಿ ಸಾಮನೆ ಕೇಲೆ ಕಾ ಪತ್ತಾ ಬಿಚ್ತಿ, उस पर चावल एवं सुगंधित स्वादिष्ट सांभर डालती, साथ में घर का बना अचार और नारियल की ताज़ी चटनी भी होती. ಸೊ ಇದಿಷ್ಟು. ನೆಕ್ಸ್ಟ್ ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ. ಸೊ ನಮಾಜ್ ಬಗ್ಗೆ ಏನೆಲ್ಲ ಹೇಳ್ತಾರೆ. ಸೊ ಆ ಕ್ವಶನ್ಗೂ ಇದೆ ಆನ್ಸರು. ಜೈನುಲಾಬ್ದೀನ್ ನಮಾಜ್ ಕೆ ಪ್ರಸಂಗಿತ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ. ಸೊ ಕಂಪ್ಲೀಟಾಗಿ ಇದಿಷ್ಟು ಅದಕ್ಕೂ ಒಂದೇ ಆನ್ಸರ್ ಮಕ್ಕಳ. ಇದಿಷ್ಟು ನೋಡ್ಕೊಳ್ಳಿ. जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति, धर्म, पंथ का कोई भेदभाव नहीं होता. नेक्स्ट 4th क्वेश्चन, जैनुलाब्दीन का परिचय दीजिए ಅಥವಾ जैनुलाब्दीन का व्यक्तित्व का परिचय दीजिए ಅಂತ ಹೇಳಿದ್ರೆ ಇದಿಷ್ಟು ಬರಬೇಕು. जैनुलाब्दीन कलाम के पिता थे, उनकी कोई बहुत अच्छी औपचारिक शिक्षा नहीं हुई थी, कोई बहुत दानी ವ್ಯಕ್ತಿ नहीं थे. ಸೊ ಇದಿಷ್ಟನ್ನ ನೋಡಿ ಬರಿತಾ ಹೋಗಬೇಕು. ಪಾಯಿಂಟ್ಸ್ ನೀಟಾಗಿ ಕಲ್ತ್ಕೊಂಡಿರಿ. ನೆಕ್ಸ್ಟ್ ಜಲಾಲುದ್ದೀನ್ ಕಾ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೆ ಅಂತ ಕೇಳಿದ್ರೆ ಇದಿಷ್ಟು ಆನ್ಸರನ್ನು ಬರೀರಿ. ಇದಿಷ್ಟು ನಿಮಗೆ ಮೇರಾ ಬಚ್ಪನ್ ಪಾಠದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಸಂತ್ ಕಿ ಸಚ್ಚಾಯಿ. ಸೊ ಈ ಪಾಠದಲ್ಲಿ 4 ಅಂಕಕ್ಕೆ ಮಾತ್ರ ಕೇಳುವಂಥದ್ದು, ಬೇರೆಲ್ಲೂ ಕೇಳಲ್ಲ. 4 वाक्य में उत्तर लिखे. बसंत ईमानदार लड़का है कैसे. बसंत की ईमानदारी का परिचय उदाहरण दीजिए. बसंत के उत्तम गुण को वर्णन कीजिए. ಸೊ ಇದಿಷ್ಟು ಕೊಟ್ಟರು ಮಕ್ಕಳ. ಇದಿಷ್ಟನ್ನು ನೀವು ಬರಿಬೇಕು. ಸೊ ಇದಿಷ್ಟೇ ಪಾಯಿಂಟ್ಸ್ ಸಾಕು ಮಕ್ಕಳ. ಸೊ ಈ 4 ಅಂಕ ಸಿಗುತ್ತೆ. ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿರ್ತಾರೆ ಯಾವಾಗಲೂ. ಸೊ ಇದೊಂದು ಕ್ವಶನ್ ಆಪ್ಷನ್ ಇರುತ್ತೆ ಮಕ್ಕಳ. ಈ ಕ್ವಶನ್ ತಪ್ಪಿದರೆ ರಾಜ್ಕಿಶೋರ್ ಕಿ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೆ, ಇಲ್ಲಾಂದರೆ ಪಂಡಿತ್ ರಾಜಕಿಶೋರ್ ಕಿ ಪರೋಪಕಾರಿ ಗುಣ ಕಾ ಪರಿಚಯ ದೀಜಿಯೆ. ಸೊ ಇದಿಷ್ಟು ಆನ್ಸರನ್ನು ನೀವು ಕಲ್ತ್ಕೊಂಡ್ರೆ ಸಾಕು ಮಕ್ಕಳ. ಈ ಪಾಠದಿಂದ ಇವೆರಡೇ ಕ್ವಶನ್ನು, ಇದು ಆಪ್ಷನ್ಸ್ ಎಲ್ಲ ಇರ್ತದೆ. ಹಾಗಾಗಿ ಇದಿಷ್ಟು ನೋಡ್ಕೊಳ್ಳಿ. 4 ಅಂಕ ನಿಮಗೆ 100% ಸಿಗುತ್ತೆ. ನೆಕ್ಸ್ಟ್ ಇಂಟರ್ನೆಟ್ ಕಾ ಕ್ರಾಂತಿ. ಸೊ ಈ ಪಾಠಕ್ಕೆ ಬಂದರೆ 3 ಅಂಕಕ್ಕೆ ಒಂದೇ ಪ್ರಶ್ನೆ ಮಕ್ಕಳ ಬರೋವಂಥದ್ದು. ಮತ್ತು ನಿಮಗೆ ಇಂಟರ್ನೆಟ್ ನಿಬಂಧ ಸಹ ಇರುತ್ತೆ, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. वीडियो कॉन्फ्रेंस के बारे में समझाइए, अथवा वीडियो कॉन्फ्रेंस के बारे में आप क्या जानते हैं. सो ईजी है. वीडियो कॉन्फ्रेंस को द्वारा एक जगह बैठकर दुनिया के कोई देश के प्रतिनिधियों के साथ 8-10 दूरदर्शन के पर्दे के चर्चा कर सकते हैं. एक ही कमरे के बैठकर विभिन्न देशों के रहने वाले लोगों के साथ विचार विनिमय कर सकते हैं.
नेक्स्ट सोशल नेटवर्किंग एक क्रांतिकारी खोज है कैसे ಅಥವಾ ಸೋಷಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಕೋಸ್ है इस कथन का ಸಮರ್ಥ दीजिए. ಸೊ ಇವೆಲ್ಲ ರೀತಿ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ ಮಕ್ಕಳ. ಇಂಟರ್ನೆಟ್ ಪಾಠದಲ್ಲಂತೂ ಬಹಳ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ವ್ಯಾಪಾರ और बैंकिंग के इंटरनेट के क्या मदद मिलती है. ಸೊ ವ್ಯಾಪಾರ ಮತ್ತು ಬ್ಯಾಂಕಿಂಗಲ್ಲಿ ಯಾವ ರೀತಿ ಇಂಟರ್ನೆಟ್ ಸಹಾಯವನ್ನು ಮಾಡ್ತದೆ. ಸೊ ಇದನ್ನು ಬರಿಬೋದು. ಇಂಟरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं, इससे दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर जो ही जितने भी रकम भेज जा सकती है. ಇದಿಷ್ಟೇ ಮೂರೇ ಕ್ವಶನ್ಸ್ ಮಕ್ಕಳ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ, ಈಸಿಯಾಗಿ 3 ಅಂಕಗಳನ್ನ ಗಳಿಸ್ಕೋಬೋದು. ನೆಕ್ಸ್ಟ್ ಇಮಾನ್ದಾರ್ ಕೆ ಸಮ್ಮೇಳನ, ಇದರಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ ಮಕ್ಕಳ. ಯಾವೆಲ್ಲ ಪ್ರಶ್ನೆ ಬರ್ಬೋದು ಅಂದರೆ, ಲೇಖಕೋ ಬೇಜ್ ಗಯೆ ನಿಮಂತ್ರಣ ಪತ್ರ ಮೇ क्या लिखा गया था, आ क्वेश्चन. अथवा लेखक ने मंत्री को क्या समझाया, लेखक परसाई जी ने मंत्री जी को कैसे समझाया, इवेल्ला प्रश्नेगळु. नेक्स्ट चप्पल के चोरी होने पर ईमानदार डेलीगेट ने क्या सुझाव दिया, लेखक ने कमर छोड़कर जाने का निर्णय क्यों लिया. ಸೊ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂಥದ್ದು ಇಮಾನ್ದಾರ್ ಕೆ ಸಮ್ಮೇಳನ. ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ದುನಿಯಾ ಮೇ ಪಹಲಾ ಮಕಾನ. ಸೊ ಇದರಲ್ಲಿ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ. ಸೊ ನೋಡಿ ಯಾವೆಲ್ಲ ಕ್ವಶನ್ಸ್ ಬರ್ಬೋದು. ಸಿಂಗಾಪುर आदिवासी कहाँ रहते हैं, दोस्तों ने मकाना बनाने के बारे में किन किन से पूछा, दोनों दोस्तों ने क्या तय किया, सबसे पहले आदमी को मकाना बनाना किसने सिखाया, दोस्तों ने मुलाकात सबसे पहले किससे हुए, दोनों दोस्तों का नाम क्या है. ಸೊ ಇಲ್ಲಿ ನೋಡಿ, ಇಲ್ಲಿ 9 ಪ್ರಶ್ನೆ ಇದೆಯಲ್ಲ, ಇದಿಷ್ಟು ನೋಡ್ಕೊಳ್ಳಿ. ಏಕೆಂದರೆ ನಿಮಗೆ ಅದೊಂದೇ ಪ್ರಶ್ನೆ ಅಂತಲ್ಲ, ಅನುರೂಪತಗಳಲ್ಲೂ ಕೇಳ್ಬೋದು. ಹಾಗಾಗಿ ಈ ರೀತಿ ಅನುರೂಪತಗಳನ್ನು ನೋಡ್ಕೊಳ್ಳಿ. ಹಾತಿ ಜಂಗಲಿ ಜಾನುವಾರು, ಬೈಸಾ ಪಾಲತು ಜಾನುವಾರು, ಮछली ಪಾನಿ, ಸಾಂಪ್ ಬಿಲಾ, ಮछली ತೈರ್ನ, ಸಾಂಪ್ ರೇಂಗ್ನ. ಸೊ ಈ ರೀತಿ ಇದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ಕೊಳ್ಳಿ. ಇದಿಷ್ಟು ನಿಮಗೆ ಇದರಿಂದ ಬರುವಂಥದ್ದು ದುನಿಯಾ ಮೇ ಪಹಲಾ ಮಕಾನ ಇದರಿಂದ ಬರುವಂಥದ್ದು. ನೆಕ್ಸ್ಟ್ ರೋಬೋಟ್. ಸೊ ಈ ಪಾಠದಲ್ಲಿ ನಿಮಗೆ 3 ಅಂಕಗಳಿಗೆ 1 ಪ್ರಶ್ನೆ ಬರುವಂಥದ್ದು ಮಕ್ಕಳ, ಬೇರೆ ಏನಿಲ್ಲ. ಸೊ ಯಾವೆಲ್ಲ ಪ್ರಶ್ನೆ ಬರ್ಬೋದು ಅಂದರೆ, ರೋಬೋನಿಲ್ ಕಿ क्यू का ಇದು कार्य का वर्णन कीजिए, अथवा रोबोनिल क्या क्या काम करता है, सक्सेना परिवार रोबोनिल को पाकर बहना बहुत खुश था, क्यों विवरण दीजिए. ಸೊ ಎಲ್ಲ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ಸ್ ಮಕ್ಕಳ. नेक्स्ट धीरज सक्सेना का बुद्धिमान रोबोट की ज़रूरत क्यों थी, अथवा धीरज सक्सेना को बुद्धिमान रोबोट की ಅವಶ್ಯಕತೆ क्यों थी, ಯಾಕೆ ಅವಶ್ಯಕತೆ ಇತ್ತು. ಸೊ ಅದನ್ನು ಅನ್ಕೊಳ್ಳಿ. ಯಾಕೆಂದರೆ ಸದರೋಮ ನೌಕರವ್ರಿಗೆ ಏನಾಗಿರ್ತದೆ, ಗಾಯ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ಧೀರಜ್ सक्सेना के नाती पोती का होमवर्क करने के लिए, नेक्स्ट वर्ड प्रोसेसर पर उनका काम संभालन के लिए बुद्धिमान रोबोट की ज़रूरत थी. नेक्स्ट धीरज सक्सेना के घरेलू कामकाज के लिए रोबोट रखने का निर्णय क्यों लिया, ಯಾಕೆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ನೆಕ್ಸ್ಟ್ ರೋಬೋನಿಲ್ ಅವರ ರೋಬೋದೀಪ್ ಕಾ ಮುಲಾಕಾತ್ ಕಾ ವರ್ಣನ್ ಕೀಜಿಯೆ. ಸೊ ಇದಿಷ್ಟು ನಿಮಗೆ ಈ 4 ಕ್ವಶನ್ಸ್ಗಳು ನಿಮಗೆ ರೋಬೋಟ್ ಪಾಠದಿಂದಲೇ ಕೇಳುವಂಥದ್ದು. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ, 3 ಅಂಕ ನಿಮಗೆ ಫಿಕ್ಸ್. ನೆಕ್ಸ್ಟ್ ಮಹಿಳಾ ಕಿ ಸಾಹಸ್ಗತ. ಸೊ ಇದರಲ್ಲಿ ನಮಗೆ 4-5 ವಾಕ್ಯ में उत्तर कीजिए. ಸೊ 3 ಅಂಕಕ್ಕೆ ನಮಗೆ ಕೇಳ್ತಾರೆ ಮಕ್ಕಳ. ಬಚೇಂದ್ರಿನೇ ಪಹಾಡ್ ಪರ್ ಚढ़ने की तैयारी किस प्रकार की. ಸೊ ಯಾವೆಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ दक्षिण ಶಿಖರ पर चढ़ते समय बचेंद्री का अनुभव के बारे में लिखिए. ಸೊ ಅವರು ಶಿಖರವನ್ನು ಹತ್ತಬೇಕಾದ್ರೆ ಅವರಿಗಾದಂತಹ ಅನುಭವಗಳ ಬಗ್ಗೆ ಕೇಳಿದ್ದಾರೆ. ಅಥವಾ ಮಹಿಳಾ ಕಿ ಸಾಹಸ್ ಗದಾ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ, ನೀವು ಅದರಿಂದ ಏನನ್ನು ಕಲಿತೀರ ಅಥವಾ ಅದರ ಆಶಯವೇನು. ನೆಕ್ಸ್ಟ್ ಬಚೇಂದ್ರಿ ಪಾಲ್ ಕೆ ಪರಿವಾರ ಕಾ ಪರಿಚಯ ಕಿದಿಯೇ, ಬಚೇಂದ್ರಿ ಕಾ ಬಚ್ಪನ್ ಕೈಸೆ ಬೀತಾ. ಸೊ ಇದಿಷ್ಟು 5 ಕ್ವಶನ್ಸ್ ಮಕ್ಕಳ ನಿಮಗೆ ಮಹಿಳಾ ಕಿ ಸಾಹಸ್ಗತಾ ಪಾಠದಿಂದ ಬರುವಂಥದ್ದು. ಇದಿಷ್ಟನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕರ್ನಾಟಕ ಸಂಪದ. ಇದರಲ್ಲಿ 1 ಅಂಕಕ್ಕೂ ಬರ್ತದೆ, ಅದೇ ರೀತಿ 3 ಅಂಕದ ಪ್ರಶ್ನೆಗಳು ಸಹ ಇದ್ದಾವೆ ಮಕ್ಕಳ. 1 ಅಂಕಕ್ಕೆ ನಿಮ್ಗೆ ಹೆಚ್ಚಾಗಿ ಅನುರೂಪತಗಳನ್ನೇ ಕೇಳ್ತಾರೆ, ಅಥವಾ ಒನ್ ವರ್ಡ್ ಆನ್ಸರ್ಸಲ್ಲೂ ಬರ್ಬೋದು, ಬಟ್ ಹೆಚ್ಚು ಅನುರೂಪತಗಳನ್ನ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ 1 ವರ್ಡ್ ಆನ್ಸರ್ಸ್ ನಿಮಗೆ ಇಲ್ಲಿ 8 1 ವರ್ಡ್ ಆನ್ಸರ್ಸನ್ನು ಕೊಡಲಾಗಿದೆ ಮಕ್ಕಳ. ಕರ್ನಾಟಕ ಕಿ ರಾಜಧಾನಿ ಕೌನ್ ಸಿ,
अरबी समुद्र कर्नाटक की किस देश में है, किस राज्य का चंदन का आगर कहते हैं, ಶ್ರವಣ ಬೆಳಗೊಳ की ಗೊಮ್ಮಟೇಶ್ವರ ಮೂರ್ತಿ की ऊंचाई कितनी है. ಸೊ ಇವೆಲ್ಲ ನೋಡ್ಕೊಳ್ಳಿ. ಸೊ ಅನುರೂಪ ಪದಗಳನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ, ಯಾಕೆಂದರೆ ತುಂಬ ಬಾರಿ ನಿಮಗೆ ಅನುರೂಪ ಪದಗಳೇ ಈ ಪಾಠದಲ್ಲಿ ಬರುವಂಥದ್ದು. ಎಕ್ಸಾಂಪಲ್ ಗೊಮ್ಮಟೇಶ್ವರ की ಪ್ರತಿಮಾ ಶ್ರವಣ ಬೆಳಗೊಳ, ಗೋಲ್ ಗುಂಬಜ್ ವಿಜಯಪುರ. ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ, ಸರ್ ಸಿ ವಿ ರಾಮನ್ ಮಹಾನ್ ವೈಜ್ಞಾನಿಕ, ಕಾವೇರಿ ನದಿ ಜೋಗ ಜಲಪ್ರಪಾತ. ಸೊ ಈ ರೀತಿಯ ಎಲ್ಲ ಕ್ವಶನ್ಸ್ಗಳನ್ನ ನಿಮಗಿಲ್ಲಿ ಒಂದು 16 ಒನ್ ವರ್ಡ್ ಆನ್ಸರ್ ಇದು ಕ್ವಶನ್ಸ್ಗಳು ನಿಮ್ಗಿದಾವೆ ಮಕ್ಕಳೇ. ಇವಿಷ್ಟನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ 3 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂದರೆ, ಮನೆ कर्नाटक की शिल्पकला का परिचय दीजिए, अथवा कन्नड़ भाषा तथा संस्कृति को कर्नाटक के साहित्यकारों की क्या देना है स्पष्ट कीजिए, अथवा कर्नाटक की साहित्यकारों की कन्नड़ भाषा तथा संस्कृति को क्या दिया. सो ಅದು ಅಥವಾ कर्नाटक के प्रकृति सौंदर्य का वर्णन कीजिए, बेंगलुरु एक विश्व प्रसिद्ध शहर है कैसे वर्णन कीजिए. ಸೊ ಎಲ್ಲ ಪ್ರಶ್ನೆಗಳಿಗೂ ಇದಿಷ್ಟು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಾಲ್ ಶಕ್ತಿ. ಸೊ ಇದರಲ್ಲಿ ನಮಗೆ 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಯಾವ ರೀತಿ ಕ್ವಶನ್ಸ್ ಅಂದರೆ, गांव को आदर्श गांव कैसे बनाया जा सकता है. नेक्स्ट कलेक्टर साहब ने बच्चों से बड़ाई में क्या कहा, कलेक्टर साहब ने बाल शक्ति की तारीफ कैसे की. नेक्स्ट कलेक्टर साहब की बाल शक्ति टोली का प्रशंसा क्यों की. ಸೊ ಇದಿಷ್ಟು ಆನ್ಸರ್. ಸೊ ನೋಡಿ ಒಟ್ಟಾರೆ ಇದಿಷ್ಟು ನಿಮ್ಗೆ ಅಲ್ಲಿ ಬರ್ತದೆ. ನೆಕ್ಸ್ಟ್ ಮಾತೃಭೂಮಿ ಪೊಯಮಿಂದ ಬಂದರೆ 3 ಅಂಕಕ್ಕೆ ಮಾತ್ರ ಕೇಳುವಂಥ ಪ್ರಶ್ನೆ ಮಕ್ಕಳ. ಭಾರತ್ ಮಾ ಕಾ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ. ನೆಕ್ಸ್ಟ್ ಮಾತೃಭೂಮಿ ಕಾ ಸ್ವರೂಪ ಕೈಸೆ ಸುಶೋಭಿತ ಹೈ. ಸೊ ಈ ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ ಅವೆರಡು ಇಂಪಾರ್ಟೆಂಟ್. ನೆಕ್ಸ್ಟ್ ಅಭಿನವ್ ಮನುಷ್ಯನಿಂದ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ. ಸೊ ಹೋಗಿ ಅದನ್ನೆಲ್ಲ ಇಷ್ಟು ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಇಷ್ಟನ್ನು ಸಹ ಅಭಿನವ್ ಮನುಷ್ಯದಿಂದ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅದರಲ್ಲಿ 2-3 वाक्य 2 वाक्यದ ಕೇಳ್ತಾರೆ. ಪ್ರಕೃತಿ ಪರ್ ಸರ್ವತ್ರ ವಿಜಯी पुरुष आसानी, इस पंक्ति का आशय समझाइए, ಅಥವಾ आधुनिक मानव की भौतिक साधन का वर्णन कीजिए. ಇವೆಲ್ಲ ಪ್ರಶ್ನೆಗಳಲ್ಲಿ ಬರ್ತದೆ. ನೆಕ್ಸ್ಟ್ ದಿನಕರ್ ಜಿ ಕಾ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಇದಿಷ್ಟು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ತುಳಸಿ ದೊಹೆಯಲ್ಲಿ ಒಂದು ಒನ್ ವರ್ಡ್ ಆನ್ಸರಲ್ಲಿ ಇರುತ್ತೆ. ಅದು ಅನುರೂಪತ ಆಗಿರ್ಬೋದು ಅಥವಾ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು. ಆ ಎಲ್ಲ ಅನುರೂಪತಗಳು ನಿಮ್ಗೆ ಇಲ್ಲಿದ್ದಾವೆ ಮಕ್ಕಳ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ ದೋಹೆ ವೆರಿ ಇಂಪಾರ್ಟೆಂಟ್. 3 ಅಂಕಕ್ಕೆ ಭಾವಾರ್ಥ ಕೇಳ್ತಾರೆ. ಮುಖಿಯ ಮುಕ್ಸೆ ಚಾಯೆ ಖಾನಾ ಪಾನ को एक पालय पोसय सकल हंग तुलसी सहित विवेक, दया धर्म का मूल है पाप मूल अभिमान, तुलसी दया के चिड़िया जब लग गट में प्राण. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಯಾವುದಂದರೆ ರಾಮ್ ರಾಮ್ ಮನ್ದೀಪ್ ದೂರು, ಈ ಒಂದು ದೋಹೆಯನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಸಮೈಕಿ ಪಹಚಾನ, ಇದರಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ. ಸೊ ಇದೇ ಕ್ವಶನ್ನೇ ಬರ್ತದೆ ಮಕ್ಕಳ, ಬೇರೆ ಕ್ವಶನ್ಸ್ ಇಲ್ಲ. ಇದಿಷ್ಟನ್ನೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸುರ್ಶಾಮ್. ಸೊ ಇದರಲ್ಲಿ ನಮಗೆ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಹೆಚ್ಚಾಗಿ ಅನುರೂಪತಗಳಲ್ಲಿ ಕೇಳ್ತಾರೆ, ಇಲ್ಲ ಅಂದರೆ ಒನ್ ವರ್ಡ್ ಆನ್ಸರ್ಸಲ್ಲಿ ಇರ್ತದೆ ಮಕ್ಕಳ, ನೋಡ್ಕೊಳ್ಳಿ. ಇದಿಷ್ಟು ಕ್ವಶನ್ಸ್ಗಳು ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಬರುವಂಥ ಕ್ವಶನ್ಸ್ಗಳಾಗಿರ್ತವೆ ನೋಡಿ. ಎಲ್ಲ ಅನುರೂಪತಗಳನ್ನ ಬಾಹಟ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಕೇಳ್ತಾರೆ. ಬಾಲಕೃಷ್ಣ ಅಪ್ನಿ ಮಾತಾ ಕೋ ಕ್ಯೂ ಕ್ಯೋ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ, ಅಥವಾ ಕೃಷ್ಣ ಬಲರಾಮ್ ಕೋ साथ खेलने क्यों नहीं जाना चाहता है. नेक्स्ट यशोदा कृष्ण का क्रोध के कैसे शांत करते हैं. ಸೊ ಇವಿದಿಷ್ಟನ್ನು ನೋಡ್ಕೊಳ್ಳಿ. ಸೊ ಇವೆಲ್ಲ ಈ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕವಿತಾಂಶವನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ನೆಕ್ಸ್ಟ್ ಇಲ್ಲಿರುವಂಥದ್ದು ಶನಿ ಸಬ್ಸೆ ಸುಂದರ್ ಗ್ರಹ, ಇದರಲ್ಲೂ ಸಹ ನಮಗೆ 2 ಅಂಕಕ್ಕೆ ಕ್ವಶನ್ಸ್ ಬರ್ತದೆ. ನೆಕ್ಸ್ಟ್ ಸತ್ಯಿಕಾ ಮಹಿಮಾ, ಇದರಲ್ಲೂ ಸಹ 2 ಅಂಕದ್ದು. ನೆಕ್ಸ್ಟ್ ನಾಗರಿಕ ಕರ್ತವ್ಯ, ಸೊ ಇದರಲ್ಲಿ ಇಷ್ಟು 2 ಅಂಕದ ಪ್ರಶ್ನೆಗಳು ಬರ್ತವೆ. ಆ್ಯಂಡ್ ಲಾಸ್ಟಿಗೆ ಬಂದರೆ ಒಂದು ಚುಟ್ಟಿ ಪತ್ರ ಇರ್ತದೆ ಮಕ್ಕಳ. ಚುಟ್ಟಿ ಪತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ. ಇದೇ ರೀತಿ ಬರೀಲಿಕ್ಕೆ ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗ್ತದೆ ನೋಡಿ ಇಲ್ಲಿ. ನೆಕ್ಸ್ಟ್ ಚುಟ್ಟಿ ಪತ್ರವನ್ನು ನೋಡ್ಕೊಳ್ಳಿ. ಯಾವುದೇ ಕಾರಣ ನೋಡಿ, ಇಲ್ಲಿ ಕಾರಣ ಕೊಟ್ಟಿದ್ದೀವಲ್ಲ, ಇದಿಷ್ಟಕ್ಕೇ ನೀವು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪ್ಯಾಸೇಜ್ ಇರ್ತದೆ ನೋಡಿ ಮಕ್ಕಳ. ಸೊ ಯಾವ ರೀತಿ ಆನ್ಸರ್ ಬರೆಯೋದು ಅಂತ ನಿಮಗಿಲ್ಲಿ ಕೊಟ್ಟಿದ್ದೀವಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕನ್ನಡವೇ ಅನುಮಾತ್ ಕೀಜಿಯೆ. ಸೊ ಇದೆಲ್ಲ ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಿಬಂಧ, ಇಂಟರ್ನೆಟ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು, ಅದರೊಳಗೆ ಒಂದು ಕೊಟ್ಟಿರ್ತಾರೆ. ನೆಕ್ಸ್ಟ್ ವ್ಯಾಕರಣಾಂಶವನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ. ಇದಿಷ್ಟು ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.